ಲೆಫ್ಟ್ ಹ್ಯಾಂಡ್ ಯೂಶುವಲಿ ರೈಟ್ ಮಾತ್ರ ಯಾಕೆ ದಪ್ಪ ಇರುತ್ತೆ? ಕೆಲಸ ಜಾಸ್ತಿ. ಆಮ್ಸರ್ ಕೋಟ್ ಹೆಂಗ್ ಮಾಡೋದು ಅಂತ ತೋರಿಸ್ತೇನೆ. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಸಂಡೇ ಆರಾಮಾಗಿ ಮಲ್ಕೊಳ್ಳೋಣ ಮನೇಲಿ ಅನ್ಕೊಂಡ್ವಿ. ನೋಡಿದ್ರೆ ಬಾಯ್ಸು ಬೇಡ ಮಲ್ಗೋದು ಏನು ಮಲ್ಗ್ತೀಯ ವಾಗುರು ಕೊಲಾಬ್ ಮಾಡೋಣ ಅಂತ ಕರೆದ್ಬಿಟ್ರು. ಸೊ ಅದಕ್ಕೆ ಇವತ್ತು ಬಂದ್ಬಿಟ್ವಿ ಕಾರ್ ಎತ್ಕೊಂಡು. ಆಲೆ ಎಲ್ಲಿಗೆ ಅಂದರೆ ಲಾಸ್ಟ್ ಟೈಮ್ ಬಂದಿದ್ವಲ್ಲ ಸೇಮ್ ಜಿಮ್ಮು, ಪಾಂಟನ್ ಫಿಟ್ನೆಸ್, ನಾಗಸಂದ್ರ HMT ಲೆವೆಟ್ಟು. ಅಬ್ಬಾ ನಂಗೆ ನೆಗಡಿ ಬೇರೆ ಆಗ್ಬಿಟ್ಟಿದ್ ಗುರು, ಏನು ಮಾಡೋದು ಗೊತ್ತಿಲ್ಲ. ರೋಡ್ ಐತೋ ಇಲ್ವೋ, ಯಾವುದಾದ್ರು ರೋಡಿಗೆ ಬಂದ್ಬಿಟ್ಟಿದ್ದೀನಿ. ಅಯ್ಯೋ ಐತೆ ನಾವು ಮಾಡಿದ 2 ಕೊಲಾಬು ಮಾತ್ರ ಮಸ್ತಾಗಿ ಹೋಯ್ತು. ಈ 3rd ಕೊಲಾಬು ಯಾವ ಥರ ಆಗುತ್ತೆ ನೋಡೋಣ. ಇರಿ ಇವಾಗ ಜಿಮ್ಗೆ ಹೋದ್ಮೇಲೆ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಸಿಗೋಣ, ಬಾಯ್. ಗುರು ವಿಡಿಯೋ ಮಾಡೋಕ್ಕೋಸ್ಕರ ಕಾರಲ್ಲೇ ಕೂರಿಸ್ತವ್ರೆ, ಆಚೆ ಬರೋಕ್ಕೆ ಬಿಡ್ತಲ್ಲ. ಇವರಿಬ್ಬರನ್ನ ಎಲ್ಲೋ ನೋಡಿದ್ದೀನಲ್ಲ. ಆಚೆ ಬರ್ತೀನಿ ಬಿಡ್ರಪ್ಪ. ನೋಡಿ ಬಂದಿದ ತಕ್ಷಣ ಒಳ್ಳೆ ಸರ್ಪ್ರೈಸ್. 3 days VIP ಪಾಸ್ನ VIP ಆಗಿಬಿಟ್ಟಿದ್ವಿ ಇವಾಗ ಪಾಂಟನ್ ಫಿಟ್ನೆಸ್ಸಲ್ಲಿ. ನಮ್ಮ ಕೀರ್ತಿ ಬ್ರೋ ಇಂದ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಏನೇನೋ ಮಾಡ್ತವ್ರಪ್ಪ. ಸಗದ ಕಾಣಿಸ್ತವ್ರೆ ಇಬ್ರು ಬೆಳ್ಳಿಗೆ. ನಮ್ಮ ಪಾಂಟನ್ ಫಿಟ್ನೆಸ್ ಅವ್ರು ಈ ಥರ ಎಲ್ಲ VIP ಪಾಸ್ಗಳು ಬಿಟ್ಬಿಟ್ಟವ್ರೆ, ನಮ್ಮನ್ನ VIP ಮಾಡಿಬಿಟ್ಟಿದ್ದಾರೆ. ಥ್ಯಾಂಕ್ಸ್ ಪಾಂಟನ್ ಫಿಟ್ನೆಸ್. ಸಾರಿ VIP ಪಾಸ್ ಅಲ್ಲ, ಫ್ರೀ ಟ್ರಯಲ್. ಕೀರ್ತಿ ಬ್ರೋ ಕಡೆ ಅಂತ ಫ್ರೀಯಾಗಿ 3 ದಿನ ಆರಾಮ್ಸೆ ಟ್ರೈನ್ ಮಾಡಿ, ಇಷ್ಟ ಆದರೆ ಪೇ ಮಾಡಿ ಸ್ಟಾರ್ಟ್ ಮಾಡಿ. ಗೊತ್ತಾಯ್ತಾ? ಅಷ್ಟೇ. ನೋಡ್ಗುರು ಅಲ್ಲೇ ಪೋಸಿಂಗು, ಇದು ವರ್ಕೌಟೇ ಹೋಗ್ತಿಲ್ಲ, ಪೋಸಿಂಗ್ ಹೊಡಿತವ್ರೆ. ಬನ್ನಿ ಹಂಗೆ ವಾರ್ಮ್ ಅಪ್ ಮಾಡೋಣ. ಫಸ್ಟ್ ಸೆಟ್ 12:30 ಸ್ಟಾರ್ಟ್ ಮಾಡೋಣ. 3, 2, 1 ಸ್ಲೋ ಅಂಡ್ ಸ್ಟಡಿ. ಕಂಟ್ರೋಲ್ ರಿವರ್ಸ್ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಸ್ಲೋ ನೆಗೆಟಿವ್. ಶುಭ ಕೌಂಟ್ ಸೂಪರ್ ಸ್ಲೋ. ಕಮನ್ ಕೀರ್ತಿ ಬ್ರೋ, ಕಮನ್. ಎಸ್ ಶಬಾಷ್. ಕಮನ್ ಆಗೋಯ್ತು. 3 ಲಾಸ್ಟ್ 2 more. ಲಾಸ್ಟ್ 2 yes 2 ಲಾಸ್ಟ್ 1 ಲಾಸ್ಟ್ 1. ಶಬಾಷ್. ಸ್ಲೋ ಕ್ರೇಜಿ. ಶಬಾಷ್ ಬ್ರೋ. let's go ಸೂಪರ್ ಸ್ಲೋ. ನೈಸ್. ಕ್ರೇಜಿ. ಮಸ್ತು ಮ್ಯಾಜಿಕ್ಕು. ಸೂಪರ್ ಅಲ್ಲ, ಹಂಸಲೆ ಕವರಿಂಗ್ ಬರೆಯಲ್ಲ. ಕಮನ್ ಈಸಿ ಗೋ. It's easy. 3, 2, 1. ಹಿಂದೆ ಎಲ್ಲಿ ಎಷ್ಟು ನೈಸ್ ಒನ್ ಶಬಾಷ್. ನಿಧಾನ. ಕೆಜಿ ಎಲ್ಲ ಲೆಕ್ಕನೇ ಇಲ್ಲ. ಈಸಿ ಬ್ರೋ. 6 ಆಗೋಯ್ತು ಆರಾಮ. ಈಸಿ. ಕಾಮನ್ 9 ಬ್ರೋ. ಫುಲ್ ಸ್ಮೈಲು. ಯಾವ ಕ್ಯಾಲರಿ ಡೆಫಿಸಿಟ್ ಬ್ರೋ, ಯಾವ್ದು ಇಲ್ಲ, ಮಾಡ್ತಾ ಇರ್ಬೇಕಷ್ಟೇ. ಕಮನ್ ಅರುಣ್ ಬ್ರೋ ಶಬಾಷ್. 1 2 3 This is the real view. 70. Yeah. 9. Nice one. 10. ಏನ್ ಮಾಡ್ಲಿ? ಆಮ್ಸರ್ ಕೋಟ್ ಹೆಂಗ್ ಮಾಡೋದು ಅಂತ ತೋರಿಸ್ತೇನೆ. ಒಳಗಡೆ ಬನ್ನಿ ಬ್ರೋ, ಇಲ್ಲಿ ಬನ್ನಿ. ಯಾವ ಆಮ್ಸ್ ಇಲ್ಲ, ಇಲ್ಲಿ ನೋಡಿ ಆಮ್ಸ್ ಎಲ್ಲ ಹೆಂಗ್ ಹೊಡೆದ್ರು 20, ನಾನು 15 ಹೊಡೆದಿದ್ದೆ. ಕೌನ್ಸ್ ಮ್ಯಾಟ್ರ್ ಆಗಲ್ಲ, ಪಂಪ್ ಮ್ಯಾಟ್ರ್ ಆಗುತ್ತೆ. ಈ ತರ ಎಲ್ಲ ಹೊಡಿತಾರಲ್ಲ ಮನುಷ್ಯ. ಇವಾಗ ಇವ್ರು ಹೊಡಿತಾರ, ಅವಾಗ ಹೇಳ್ತೀವಿ. ಕಮನ್ ಶೆಟ್ಟಿ ಬ್ರೋ, ಕಾಮಿಡಿ ಮಾಡಬೇಡಿ. 1 2 3 4. Let's go. Yes 1 ಕಾಮನ್ 2 ಕಾಮನ್ 3. ನೋಡಿದ್ರಾ ಹೆಂಗೆ ಇದು? ಟ್ರೈನ್ ಟಿಲ್ ಫೇಲ್ಯೂರು. ಸೈಜ್ ನೋಡಿದ್ರು 20 ಐತೆ.
20 inches. 2 3 ಆಮೇಲೆ ಎನರ್ಜಿ ಇರಲ್ಲ 4 ಅದಕ್ಕೆ 5 ಬರ್ಲಿ ನುಗ್ಲಿ ಬನಾನಾ ನೈಸ್ ಒನ್ 3 ನಾನ್ ನೋಡ್ಬಿಟ್ಟೆ ವರ್ಮ 40 ವರ್ಷದಿಂದ ಕಿವಿಯಾರೆ ಕೇಳಿದ್ದೇನೆ, ಕಣ್ಣಾರೆ 4 ಕಡೆ ದೂರದಿಂದ ನೋಡ್ದೆ. ಲಾಸ್ಟ್ 2026 ಎಂಡ್ ಆಗೋದ್ಗೆ 14 ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ನೋಡ್ಕೊಳ್ಳಿ ಬ್ರೋ ಅವ್ರಿಗಿಂತ ನಿಮ್ ನೋಡಿ ನಿಮ್ ಸೈಜ್ ಸಖತ್ತಾಗಿದೆ. ನಿಮ್ಮಿಬ್ರು ಸೈಜ್ ಮುಂದೆ ನಾನು ಏನು ಇಲ್ಲ ಅಂದ್ರೆ ಯಾಕೆ ಟೆನ್ಷನ್ ಬಿಡಿ, ಟೇಪೆ ತಂದ್ಬಿಟ್ಟಿದ್ದಾರೆ. we have solution for this. ಚೆಕ್ ಮಾಡೋಣ. ಫಸ್ಟ್ ಶೆಡ್ಯೂಲ್ ಮೇಲೆ ಚೆಕ್ ಫಸ್ಟ್ ಕೀರ್ತಿ ಬ್ರೋ ಕೀರ್ತಿ ಬ್ರೋ ಬೇಡ ಫಸ್ಟ್ ಇಂದ ಮಾಡೋದು. ಓಕೆ ವೇಟ್ ಮಾಡ್ರಿ. ಟೈಟ್ ಮಾಡ್ತಿದ್ದಾರೆ. 15 ಎಕ್ಸಾಕ್ಟ್ಲಿ 15 ಇದೆ. ಹಾಗಾದ್ರೆ ಇವ್ರದೇ 15 ಇದೆ, ಅನ್ನೋದೊಂದು 10 ಇರ್ಬೋದು. ಗೆಸ್ ಮಾಡೋಣ. ಹಂಗಾದ್ರೆ ಇವಾಗ ಅರುಣ್ ಬ್ರೋ ನಂದು 6. ಅರುಣ್ ಬ್ರೋ ನಿಮ್ದು ಬೇಡ. ನಂದೇ ನೋಡ್ಬೇಕಂತೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ತೋರ್ಸ್ಬಿಡ್ರಿ. ಸೊ ರೈಟ್ ಹ್ಯಾಂಡ್ ಚೆಕ್ ಮಾಡ್ತಾ ಇದ್ದಾರೆ. 14 ಇರ್ಬೋದು bro. ನೋಡ್ಗುರು ಜಾಸ್ತಿ ಅದು ಪಂಪ್ ಆಗಿದೆ ಅಲ್ಲ, ಅದಕ್ಕೋಸ್ಕರ 15.8 ಅಷ್ಟೇ. 15.8 ಇದೆ ಅಲ್ವಾ 16 ಅನ್ಕೊಳ್ಳಿ. ಅನ್ಕೊಳ್ಳಿ. 16 ಅದು ಸ್ವಲ್ಪ ಪಂಪ್ ಆಗಿದೆ ಅಲ್ಲ, ಅದಕ್ಕೆ ಅಷ್ಟೇ. ಇಲ್ಲ 14 ಇವ್ರು ನೋಡಿ ಇವ್ರದ್ದು 20 ಇರುತ್ತೆ. ಅರುಣ್ ಬ್ರೋ ಇಷ್ಟೊತ್ತು ಇಬ್ರಿಗೂ ಮಕ್ಕರ್ ಮಾಡಿದ್ರಲ್ಲ, ಪೂರ 14 ಇರುತ್ತೆ. ಇವ್ರದ್ದು ನೋಡಿ ಎಷ್ಟಿದೆ ಅಂತ. 15 18 ಇದೆ. 18 ನೀರ್ ಹಾಕೊಂಡಂಗ್ ಕುಡಿದು ಬಿಟ್ಟವನೆ. 15 ಐತೆ. 15.2 ಸೇಮ್ 0.7 ಅಷ್ಟೇ ಇದು ಡಿಫ್ರೆನ್ಸ್ ಇರುತ್ತೆ. ಹೊಡಿಬೇಕು ಸಿಂಗಲ್. ಲೆಫ್ಟ್ ಹ್ಯಾಂಡ್ ಯೂಶುವಲಿ ಎಲ್ಲರೂ ರೈಟ್ ಮಾತ್ರ ಯಾಕೆ ದಪ್ಪ ಇರುತ್ತೆ? ಕೆಲಸ ಜಾಸ್ತಿ. ಕೆಲಸ ಜಾಸ್ತಿ ಮಾಡ್ತಾರೆ. ಆತರ ಕೆಲಸ ಅಲ್ಲ. ಸೇಮ್ ಇವ್ರದ್ದು ಇಂಬ್ಯಾಲೆನ್ಸ್ ಇಲ್ಲ ಬ್ರೋ. ನೋ ಇಂಬ್ಯಾಲೆನ್ಸ್. ನೋ ಇಂಬ್ಯಾಲೆನ್ಸ್ ಬ್ರೋ. ಅಣ್ಣ ಕರೆಕ್ಟ್ ಆಗಿ ಬಲಗೈಲಿ ಓಡ್ತಾರೆ, ಎಡಗೈಲಿ ಓಡ್ತಾರೆ. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನ್ನಿಸ್ತದ, ಆತರ ಅನ್ಸುತ್ತೆ ಏನಾದ್ರು. ವರ್ಕೌಟ್ ಮಾಡ್ತಾರೆ. ಇದು ಕಟ್ ಮಾಡ್ತೀವಿ. ಬೀಪ್ ಬೀಪ್ ಬೀಪ್. ಕೊಟ್ಟು ಮುಗೀತು ಗೈಸ್, ಎಲ್ಲ ಹೊರಟ್ರು ಅವರು. ನಾನು ಇನ್ನೇನು ಪ್ರೋಟೀನ್ ಹಾಕೊಂಡು ಅಲ್ಲಿ ಮೇಲ್ಗಡೆ ನೀರು ತರಕ್ಕೆ ಇನ್ನೊಂದು ಫ್ಲೋರ್ ಮೇಲೆ ಹತ್ಬೇಕಿತ್ತು. 3 ಫ್ಲೋರ್ ಐತೆ ಗುರು ಜಿಮ್ಮು. ಸುಸ್ತಾಗೋಯ್ತೆ. ಮೊದಲೇ ಊಟನೂ ಇಲ್ಲಿ ಪ್ರೀ ವರ್ಕೌಟು ಕರೆಕ್ಟಾಗಿ ತಿಂದಿಲ್ಲ, ಬರೀ ಪಪ್ಪಾಯ ತಿನ್ಕೊಂಡು ಬಂದಿದ್ದೆ. ಇನ್ನೇನು ಮುಗೀತಲ್ಲ, ಯಾರು ತಿರ್ಗಾ ಮೇಲೆ ಹತ್ತಿದ್ದಾರೆ ಅಂತ ಕೆಳಗಡೆ ಬಂದು ಇಲ್ಲಿ ಅಂಗಡೀಲಿ 10 ರೂಪಾಯಿ ವಾಟರ್ ಬಾಟ್ಲ್ ತೊಗೊಂಡು ಪ್ರೋಟೀನ್ಗೆ ಹಾಕ್ಕೊಂಡು ಕ್ರಿಯೇಟಿನ್ ಹಾಕ್ಕೊಂಡು ಕುಡ್ದು ಮನೆಗೆ ಹೋಗ್ತೀನಿ. ಇವತ್ತಿಗೆ ಇಷ್ಟೇ ಗೈಸ್. ವರ್ಕೌಟ್ ಸೆಷನ್ ಮಾತ್ರ ಸಕ್ಕತ್ತಾಗಿತ್ತು. ಕೊಲಾಬ್ ಮಾಡಿ ಇವ್ರ ಜೊತೆ ಒಂಥರ ಲೈಕ್ ಒಂದೊಂದು ಎಕ್ಸ್ಪೀರಿಯನ್ಸ್ ಥರ ಆಗುತ್ತೆ. ಈಗ ಅವ್ರ ಹತ್ರ ಇರೋ ನಾಲೆಜ್ನ ನಮ್ಗೆ ಹೇಳ್ತಾರೆ, ನಮ್ಮ ಹತ್ರ ಇರೋ ನಾಲೆಜ್ನ ಅವ್ರಿಗೆ ಶೇರ್ ಮಾಡ್ಬೋದು. ಈ ಥರ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ನೀವೊಂದ್ಸತಿ ಯಾರು ಲೈಕ್ ನಿಮ್ಮ ಫ್ರೆಂಡ್ಸು ಯಾರು ದೂರ ಇರ್ತಾರಲ್ಲ, ಅವ್ರು ಯಾರು ಜಿಮ್ಗೆ ಹೋಗ್ತಾ ಇರ್ತಾರಲ್ಲ, ಅವ್ರ ಹತ್ರ ಒಂದ್ಸತಿ ಕೊಲಾಬ್ ಮಾಡಿ ಟ್ರೈ ಮಾಡಿ ನೋಡಿ. ಅಂದರೆ ಲೈಕ್ ಅವರು ಎಷ್ಟು ವರ್ಷದಿಂದ ಮಾಡ್ತಿರ್ತಾರೋ ಗೊತ್ತಿಲ್ಲ, ಅವ್ರ ಹತ್ರ ಏನು ನಾಲೆಜ್ ಇರುತ್ತೋ ಅವ್ರು ಶೇರ್ ಮಾಡ್ತಾರೆ. ಹಂಗೆ ನಾವು ಇವಾಗ ಈ ಥರ 3 ಜನ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೂ ಯಾರು ಬರ್ತಾರೋ ಅವ್ರನ್ನೆಲ್ಲ ಸೇರಿಸ್ಕೊತೀವಿ. ಇನ್ನೊಂದು ಸ್ವಲ್ಪ ಜನ ಮೆಸೇಜ್ ಹಾಕಿದ್ದಾರೆ, ನಾವು ಬರ್ತೀವಿ ಅಂತ. ಅವ್ರನ್ನೂ ಹಾಕೊಳ್ಳೋಣ. ಒಂದು 4-5 ಜನ. ಈಗ 3 ಜನ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಒಂದು 5 ಜನ ಆಗ್ಬೋದು, 6 ಜನ, 7 ಜನ, 8 ಜನ ಆಗ್ಬೋದು. ಯಾರು ಸಿಗ್ತಾರೋ ಅವ್ರ ಜೊತೆ ಎಲ್ಲ ಮಾಡೋಣ. ಅಷ್ಟೇ ಗಾಯ್ಸ್, ಇವತ್ತಿಗೆ ಮುಗೀತು. ನಾನು ಪ್ರೋಟೀನ್ ಮತ್ತು ಕ್ರಿಯೇಟಿನ್ ಹಾಕಿ ಕುಡ್ದು ಮನೆಗೆ ಹೊಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.